ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ತೊಳೆದ ಮೇಲೆ ಆ ನೀರನ್ನು ಚೆಲ್ಬಿಡ್ತಾರೆ. ಆದ್ರೆ ಆ ನೀರನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖದ ಸೌಂದರ್ಯ ಹಾಗೂ ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು. ಹೇಗೆ ಅಂತ ಗೊತ್ತಾ? ಬನ್ನಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ತೊಳೆದ ನೀರಿನ ಪ್ರಯೋಜನಗಳು ಹಾಗೂ ಆ ನೀರನ್ನು ಉಪಯೋಗಿಸ್ಕೊಂಡು ಹೇಗೆಲ್ಲ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ನೋಡೋಣ. ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿದಿನ ಸಿಗುವ ಒಂದು ಸಾಮಾನ್ಯ ವಸ್ತು ನಮ್ಮ ಸೌಂದರ್ಯದ ಆರೈಕೆಗೆ ಎಷ್ಟು ಉಪಯುಕ್ತವಾಗಬಹುದು ಗೊತ್ತಾ? ಅದು ಅಕ್ಕಿ ತೊಳೆದ ನೀರು. ನಾವು ಪ್ರತಿದಿನ ಅಕ್ಕಿಯನ್ನು ತೊಳೆಯುವಾಗ ಆ ನೀರನ್ನು ಚೆಲ್ಬಿಡ್ತೀವಿ. ಆದರೆ ಆ ನೀರಿನಲ್ಲಿ ಅಕ್ಕಿಯಿಂದ ಬಂದಿರುವ ಸ್ಟಾರ್ಚ್ ಹಾಗೂ ಕೆಲವು ಪೋಷಕಾಂಶಗಳು ಇರುತ್ತವೆ. ಫಾರ್ ಎಕ್ಸಾಂಪಲ್, ಆ ನೀರಿನಲ್ಲಿ ವಿಟಮಿನ್ ಬಿ, ವಿಟಮಿನ್ ಇ, ಅಮಿನೋ ಆಸಿಡ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ತುಂಬಿರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಮುಖ ಮತ್ತು ಕೂದಲಿನ ಸೌಂದರ್ಯವನ್ನು ಮನೆಯಲ್ಲೇ ಖರ್ಚಿಲ್ಲದೆ ಹೆಚ್ಚಿಸ್ಕೊಳ್ಬಹುದು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಕ್ಕಿ ತೊಳೆದ ನೀರು ಯಾವುದೇ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಲ್ಲ. ಎಲ್ಲರ ಚರ್ಮ ಮತ್ತು ಕೂದಲಿಗೂ ಒಂದೇ ರೀತಿಯ ರಿಸಲ್ಟ್ ಸಿಗುವುದಿಲ್ಲ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಮತ್ತು ಮಿತವಾಗಿ ಬಳಸುವುದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಮುಖಕ್ಕೆ ಅಕ್ಕಿ ತೊಳೆದ ನೀರನ್ನು ಬಳಸುವುದರಿಂದ ಏನು ಪ್ರಯೋಜನ? ಮೊದಲನೆಯದಾಗಿ, ಚರ್ಮವನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ. ಅಕ್ಕಿ ತೊಳೆದ ನೀರಿನಲ್ಲಿ ಇರುವ ಸ್ಟಾರ್ಚ್ ಚರ್ಮವನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ. ಎರಡನೆಯದು, ಮುಖವನ್ನು ಫ್ರೆಶ್ ಆಗಿ ಕಾಣಲು ಸಹಾಯ ಮಾಡುತ್ತದೆ. ಅಕ್ಕಿ ತೊಳೆದ ನೀರನ್ನು ಮುಖಕ್ಕೆ ಬಳಸಿದಾಗ ಚರ್ಮದ ಮೇಲಿರುವ ಧೂಳು ಮತ್ತು ಎಣ್ಣೆಯನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಆದರೆ ಅಕ್ಕಿ ತೊಳೆದ ನೀರು ಫೇಸ್ ವಾಶ್ನ ರಿಪ್ಲೇಸ್ ಮಾಡಲು ಸಾಧ್ಯವಿಲ್ಲ. ಯಾವಾಗಲೂ ಮುಖವನ್ನು ಫೇಸ್ ವಾಶ್ನಿಂದ ಮೊದಲು ಕ್ಲೀನ್ ಮಾಡಿ ನಂತರ ಅಕ್ಕಿ ತೊಳೆದ ನೀರನ್ನು ಬಳಸುವುದು ಉತ್ತಮ. ಮೂರನೆಯದು, ಡಲ್ ಸ್ಕಿನ್ ಅನ್ನು ದೂರವಿಡಲು ಸಹಾಯ ಮಾಡುತ್ತದೆ. ನಿಮ್ಮ ಮುಖ ಯಾವಾಗಲೂ ಟಯರ್ಡ್ ಅಥವಾ ಡಲ್ ಆಗಿ ಕಾಣುತ್ತಿದ್ದರೆ ವಾರದಲ್ಲಿ 2 ರಿಂದ 3 ಬಾರಿ ಅಕ್ಕಿ ತೊಳೆದ ನೀರನ್ನು ನಿಮ್ಮ ಸ್ಕಿನ್ ಕೇರ್ನ ಒಂದು ಭಾಗವಾಗಿ ಬಳಸುವುದರಿಂದ ನಿಮ್ಮ ಮುಖ ಡಲ್ ಅಥವಾ ಟಯರ್ಡ್ ಆಗಿ ಕಾಣುವುದಿಲ್ಲ. ನಾಲ್ಕನೆಯದು, ಓಪನ್ ಪೋರ್ಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಆಯಿಲಿ ಸ್ಕಿನ್ ಇರೋರಿಗೆ ಓಪನ್ ಪೋರ್ಸ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅಂಥವರು ಈ ಅಕ್ಕಿ ತೊಳೆದ ನೀರನ್ನು ನಿಯಮಿತವಾಗಿ ಬಳಸೋದ್ರಿಂದ ಓಪನ್ ಪೋರ್ಸ್ ಕಡಿಮೆಯಾಗುತ್ತದೆ. ಐದನೆಯದು, ಕಪ್ಪು ಚುಕ್ಕೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅಕ್ಕಿ ತೊಳೆದ ನೀರನ್ನು ನಿಯಮಿತವಾಗಿ ಬಳಸೋದ್ರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಹಾಗೂ ಟ್ಯಾನ್ ನಿವಾರಿಸಿ ಮುಖವನ್ನು ಹೊಳೆಯುವಂತೆ ಇಡಲು ಸಹಾಯ ಮಾಡುತ್ತದೆ. ಆರನೆಯದು, ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಅಕ್ಕಿ ತೊಳೆದ ನೀರಿನಲ್ಲಿ ವಿಟಮಿನ್ ಬಿ, ವಿಟಮಿನ್ ಇ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ಗಳು ತುಂಬಿವೆ. ಹಾಗಾಗಿ ಈ ನೀರನ್ನು ನಿಯಮಿತವಾಗಿ ಬಳಸೋದ್ರಿಂದ ರಿಂಕಲ್ಸ್ ಬೇಗ ಬರದಂತೆ ತಡೆದು ಚರ್ಮವನ್ನು ಬಿಗಿಯಾಗಿಡಲು ಸಹಾಯ ಮಾಡುತ್ತದೆ. ಅಕ್ಕಿ ತೊಳೆದ ನೀರನ್ನು ಮುಖಕ್ಕೆ ಬಳಸುವುದು ಹೇಗೆ? ಇದಕ್ಕಾಗಿ ನೀವು ಅಕ್ಕಿಯನ್ನು ಮೊದಲ ಬಾರಿ ತೊಳೆದ ನೀರನ್ನು ನೇರವಾಗಿ ಮುಖಕ್ಕೆ ಹಚ್ಚುವುದಕ್ಕಿಂತ ಅಕ್ಕಿಯನ್ನು ಸ್ವಚ್ಛವಾಗಿ ತೊಳೆದು 2ನೇ ಬಾರಿ ಸಿಗುವ ನೀರನ್ನು ಬಳಸುವುದು ಉತ್ತಮ. ಅಕ್ಕಿ ತೊಳೆದ ನೀರನ್ನು ಮುಖಕ್ಕೆ ಟೋನರ್ ಆಗಿ ಕೂಡ ಬಳಸಬಹುದು. ಈಗ ಅಕ್ಕಿ ತೊಳೆದ ನೀರಿನಿಂದ ಕೂದಲಿಗೆ ಏನೆಲ್ಲ ಪ್ರಯೋಜನ ಅಂತ ನೋಡೋಣ ಬನ್ನಿ. ಮೊದಲನೆಯದು, ಕೂದಲು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಕ್ಕಿ ನೀರಿನಲ್ಲಿ ಇನಾಸಿಟಾಲ್ ಎಂಬ ಅಂಶವಿದೆ. ಅದು ಕೂದಲ ಬುಡವನ್ನು ಬಲಪಡಿಸುತ್ತದೆ. ಹಾಗಾಗಿ ಅಕ್ಕಿ ತೊಳೆದ ನೀರನ್ನು ನಿಯಮಿತವಾಗಿ ಕೂದಲಿಗೆ ಬಳಸೋದ್ರಿಂದ ಕೂದಲು ವೇಗವಾಗಿ ಉದ್ದ ಬೆಳೆಯಲು ಸಹಾಯ ಮಾಡುತ್ತದೆ. ಎರಡನೆಯದು, ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಕ್ಕಿ ತೊಳೆದ ನೀರನ್ನು ನೆತ್ತಿಯ ಭಾಗಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಮೂರನೆಯದು, ನ್ಯಾಚುರಲ್ ಕಂಡೀಷನರ್. ನಿಮ್ಮ ಕೂದಲು ಡ್ರೈ ಅಥವಾ ಫ್ರಿಝಿ ಆಗಿದ್ರೆ ಅಕ್ಕಿ ತೊಳೆದ ನೀರನ್ನು ನಿಯಮಿತವಾಗಿ ಬಳಸೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆಗಲು ಸಹಾಯ ಮಾಡುತ್ತದೆ. ನಾಲ್ಕನೆಯದು, ತಲೆಹೊಟ್ಟು ನಿವಾರಣೆ. ನಿಮಗೇನಾದ್ರೂ ತಲೆಹೊಟ್ಟು ಅಥವಾ ತುರಿಕೆ ಇದ್ರೆ ಅಕ್ಕಿ ತೊಳೆದ ನೀರನ್ನು ನಿಯಮಿತವಾಗಿ ಬಳಸೋದ್ರಿಂದ ತಲೆಹೊಟ್ಟು ಹಾಗೂ ತುರಿಕೆ ಎಲ್ಲ ಕಾಲಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ. ಕೂದಲಿಗೆ ಅಕ್ಕಿ ತೊಳೆದ ನೀರನ್ನು ಹೇಗೆ ಬಳಸುವುದು?
ಅಕ್ಕಿಯನ್ನ 2ನೇ ಸಲ ತೊಳೆದ ನೀರನ್ನು ಶ್ಯಾಂಪೂ ಆದ ಬಳಿಕ ಸ್ಕ್ಯಾಲ್ಪ್ ಮತ್ತು ಕೂದಲಿಗೆ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಜಸ್ಟ್ ಪ್ಲೇನ್ ವಾಟರ್‌ನಿಂದ ಕೂದಲನ್ನು ವಾಶ್ ಮಾಡ್ಕೋಬೇಕು. ಈ ರೀತಿ ಅಕ್ಕಿ ತೊಳೆದ ನೀರಿನಿಂದ ಕೂದಲನ್ನು ನಿಯಮಿತವಾಗಿ ತೊಳೆಯುತ್ತಾ ಬಂದರೆ ನಿಮ್ಮ ಕೂದಲ ಬೆಳವಣಿಗೆ ಚೆನ್ನಾಗಿರುತ್ತೆ, ಡ್ರೈನೆಸ್ ಕಡಿಮೆ ಆಗತ್ತೆ ಹಾಗೂ ತಲೆಹೊಟ್ಟು ನಿವಾರಣೆಯಾಗುತ್ತದೆ. ಸೊ ನೋಡಿದ್ರಲ್ಲ ನಾವು ಅಕ್ಕಿ ತೊಳೆದು ಎಸೆಯುವಂತ ನೀರಿನಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ. ನಮ್ಮ ಮುಖದ ಸೌಂದರ್ಯ ಹಾಗೂ ಕೂದಲಿನ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಬೋದು. ಹಾಗಾಗಿ ಅಕ್ಕಿ ತೊಳೆದ ನೀರನ್ನು ಎಸೆಯದೆ ಅದನ್ನು ನಿಮ್ಮ ಪ್ರತಿದಿನದ ಸ್ಕಿನ್ ಕೇರ್ ರೂಟೀನಲ್ಲಿ ಬಳಸಿ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿ. ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ತೊಳೆದ ನೀರಿನ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.